ಪರಿಶಿಷ್ಟ ಜಾತಿ ಪಂಗಡ ದೌರ್ಜನ್ಯ ತಡೆ ನಿಯಮ ಜಾರಿ ಮಾಡುವ ವಿಚಾರವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಇಂದು ವಿಧಾನಸೌಧದಲ್ಲಿ ರಾಜ್ಯ ಜಾಗೃತಿ ಮತ್ತು ಉಸ್ತುವಾರಿ ಸಮಿತಿಯ ಸಭೆ ನಡೆಯಿತಾ ಇದೆ. ಸಭೆಯಲ್ಲಿ ಸಚಿವರಾದ ಪರಮೇಶ್ವರ್, ಪ್ರಿಯಾಂಕ್ ಖರ್ಗೆ, ಟಿಬಿ ಜಯಚಂದ್ರ ಮತ್ತು ಆಂಜನೇಯ ಭಾಗಿಯಾಗಿದ್ದಾರೆ. ಪರಿಶಿಷ್ಟ ಜಾತಿ ಪಂಗಡ ದೌರ್ಜನ್ಯ ತಡೆ ನಿಯಮ ಜಾರಿ ಮಾಡುವ ವಿಚಾರವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದಲ್ಲಿ ವಿಧಾನಸೌಧದಲ್ಲಿ ಇಂದು ರಾಜ್ಯ ಸಚಿವ ಸಂಪುಟದ ಸಭೆ, ರಾಜ್ಯ ಜಾಗೃತಿ ಮತ್ತು ಉಸ್ತುವಾರಿ ಸಮಿತಿಯ ಸಭೆ ನಡೆಯುತ್ತದೆ. ಸಭೆಯಲ್ಲಿ ಸಚಿವರಾದ ಪರಮೇಶ್ವರ್, ಪ್ರಿಯಾಂಕ್ ಖರ್ಗೆ, ಡಿಪಿ ಜಯಚಂದ್ರ ಮತ್ತು ಆಂಜನೇಯ ಭಾಗಿಯಾಗಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡಲು ನಮ್ಮ ಪ್ರತಿನಿಧಿ ನಂದಿನಿ ಈಗ ನಮ್ಮೊಂದಿಗೆ ನೇರವಾಗಿ ಸಂಪರ್ಕದಲ್ಲಿದ್ದಾರೆ. ಬನ್ನಿ ಅವ್ರ ಜೊತೆ ಮಾತಾಡೋಣ. ಈ ಒಂದು ದೌರ್ಜನ್ಯ ತಡೆ ಸಮಿತಿ ಸಭೆ ನಡೀತದೆ, ಹೆಚ್ಚಿನ ಮಾಹಿತಿ ಏನಿದೆ ನಂದಿನಿ ಈ ಬಗ್ಗೆ? ಗೌರೀಶ್, ಇವತ್ತಿನ ಸಿಎಂನ ಮುಖ್ಯ ಅಪ್ಡೇಟ್ ಅನ್ನು ಗಮನಿಸೋದಾದ್ರೆ, ಇವತ್ತು ಬೆಳಗ್ಗೆ ಕೃಷ್ಣದಿಂದ ಹೊರಟು ಬಂದಂತಹ ಸಿಎಂ ವಿಧಾನಸೌಧದಲ್ಲಿ ಇವತ್ತು ವಿಶೇಷ ಸಭೆಯನ್ನ ಮಾಡ್ತಿದ್ರು. ಅದಕ್ಕಿಂತ ಮುಂಚಿತವಾಗಿ ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳಿಗೆ ಸಹಾಯ ಹಸ್ತವನ್ನ ನೀಡುವಂತಹ, ಅಂದ್ರೆ ಶಿಕ್ಷಣಕ್ಕಾಗಿ ಸಹಾಯ ಹಸ್ತವನ್ನ ನೀಡುವಂತಹ ಯೋಜನೆಗೆ ಚಾಲನೆ ಕೊಟ್ಟರು. ಈ ಮೂಲಕ ವಿದ್ಯಾರ್ಥಿಗಳಿಗೆ ಚೆಕ್ ವಿತರಣೆ ಮಾಡಿದ್ರು. ಕಳೆದ 3 ವರ್ಷಗಳಿಂದ ಸಕ್ಸಸ್ಫುಲ್ ಆಗಿರುವಂತಹ ಯೋಜನೆ ಇದು. ವಿದ್ಯಾರ್ಥಿಗಳಿಗೆ ಚೆಕ್ ವಿತರಣೆ ಕಾರ್ಯಕ್ರಮದಲ್ಲಿ ಸಿಎಂಗೆ ಸಚಿವರಾದಂತಹ ತನ್ವೀರ್ ಸೇಠ್ ಹಾಗೂ ಯುಟಿ ಖಾದರ್ ಸಾಥ್ ನೀಡಿದರು. ತದನಂತರ ಸಿಎಂ ನೇರವಾಗಿ ಸಿಎಂನ ಸಮ್ಮೇಳನ ಕೊಠಡಿಗೆ ಭೇಟಿ ನೀಡಿ ಅಲ್ಲಿ ಒಂದು ಸಭೆ ನಡೆಸ್ತಿದ್ದಾರೆ. ಪರಿಶಿಷ್ಟ ಪಂಗಡ ಮತ್ತು ಜಾತಿ ವರ್ಗದ ವಿಶೇಷ ನಿಯಮ ಜಾರಿ ವಿಚಾರವಾಗಿ ಇವತ್ತು ಸಭೆ ನಡೆಸಿದ್ದಾರೆ. ಈ ಸಭೆಯಲ್ಲಿ ಸಿಎಂಗೆ ಸಚಿವರಾದಂತಹ ಪರಮೇಶ್ವರ್, ಯುಟಿ ಖಾದರ್ ಸೇರಿದಂತೆ ಹಲವು ಸಚಿವರು ಸಾಥ್ ನೀಡಿದರೆ, ಉಳಿದಂತೆ ಅಧಿಕಾರಿ ವರ್ಗದಲ್ಲೂ ಸಹ ಮುಖ್ಯ ಕಾರ್ಯದರ್ಶಿಯಾದಂತಹ ಸುಭಾಷ್ ಚಂದ್ರ ಕುಂಟಿಯಾ ಹಾಗೂ ಜಿಲ್ಲಾಧಿಕಾರಿ ಶಂಕರ್ ಸೇರಿದಂತೆ ಹಲವು ಅಧಿಕಾರಿಗಳು ನೇತೃತ್ವದಲ್ಲಿ ಭಾಗವಹಿಸಿದ್ದಾರೆ. ಮುಖ್ಯವಾಗಿ ಇವತ್ತು ಅಧಿಕಾರಿಗಳು ಪರಿಶಿಷ್ಟ ಜಾತಿ ವರ್ಗ ಹಾಗೂ ಆಯೋಗಕ್ಕೆ ಸಂಬಂಧಪಟ್ಟ ಹಾಗೆ ಹಲವು ಚರ್ಚೆಗಳು ನಡೆದಿದೆ. ಇನ್ನು ಸಿಎಂ ಇವತ್ತು ವಿಧಾನಸೌಧಕ್ಕೆ ಆಗಮಿಸುವಾಗ ಮೇ 1ರವರೆಗೆ ಕೇಂದ್ರ ಸರ್ಕಾರ ನಿಷೇಧ ಮಾಡಿದಂತಹ ಕೆಂಪು ದೀಪವನ್ನು ತೆಗೆಯಲಾಗಿದೆ ಅನ್ನೋದ್ರ ಬಗ್ಗೆ ಉತ್ತರಿಸಿದ್ದಾರೆ. ಕೆಂಪು ದೀಪವನ್ನು ತೆಗೆಯೋದಕ್ಕೆ ಮೇ 1ರವರೆಗೂ ಸಹ ಅವಕಾಶ ಇತ್ತು, ಆದರೆ ನಿನ್ನೆನೇ ಇದನ್ನು ತೆಗೆಯಲಾಗಿತ್ತು. ಹಾಗಾಗಿ ಇದು ವಿಚಾರವಾಗಿ ಚರ್ಚೆ ಮಾಡಿದ್ವಿ. ಉಳಿದಂತೆ ನಿಯಮವನ್ನು ಜಾರಿಗೊಳಿಸಲಾಗಿದೆ ಅಂತ ಸಿಎಂ ಕಾರ್ನಲ್ಲಿದ್ದಂತಹ ಕೆಂಪು ದೀಪವನ್ನು ಸಹ ತೆಗೆಯಲಾಗಿದೆ. ಗೌರೀಶ್, ಓಕೆ, ಇದು ಒಂದು ಚೆಕ್ ಏನು ವಿತರಣೆ ಮಾಡಿದ್ರೆ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿ ಕೊಡಬಹುದಾ ನಂದಿನಿ? ಕಳೆದ 3 ವರ್ಷಗಳಿಂದ ಸಾಕಷ್ಟು ಜನಪ್ರಿಯವಾದಂತಹ ಯೋಜನೆ ಅಂತಲೇ ಹೇಳ್ಬೋದು. ಅರಿವು ಅನ್ನುವಂತಹ ಯೋಜನೆಯಡಿ ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳು ಸ್ಕಾಲರ್ಶಿಪ್ನ ಅಡಿಯಲ್ಲಿ ಸುಮಾರು 1024 ವಿದ್ಯಾರ್ಥಿಗಳಿಗೆ ಚೆಕ್ಗಳನ್ನ ವಿತರಿಸಲಾಗುತ್ತೆ. ಸಾಂಕೇತಿಕವಾಗಿ ಸಿಎಂ ಇವತ್ತು ಬರೋಬ್ಬರಿ 4 ಮಂದಿಗೆ ಚೆಕ್ನ ವಿತರಿಸಿದ್ರು. ಈ ವೇಳೆಯಲ್ಲಿ ಹೆಚ್ಚಾಗಿ ಮಹಿಳೆಯರಿಗೆ ಆದ್ಯತೆ ನೀಡಿದ್ದನ್ನು ಗಮನಿಸಬಹುದು. ಪ್ರತಿಯೊಬ್ಬ ವಿದ್ಯಾರ್ಥಿಗಳು ತಮ್ಮ ವಿದ್ಯಾಭ್ಯಾಸವನ್ನು ಮುಗಿಸೋದಕ್ಕೆ, ಅಂದರೆ ಉನ್ನತ ಶಿಕ್ಷಣವನ್ನು ಮಾಡೋದಕ್ಕೆ ಚೆಕ್ಗಳನ್ನು ನೀಡಲಾಗಿತ್ತು. ಆ ಚೆಕ್ನಲ್ಲಿರುವಂತಹ ಹಣವನ್ನು ಅವರು ವಿದ್ಯಾಭ್ಯಾಸಕ್ಕಾಗಿ ಉಪಯೋಗಿಸಿಕೊಂಡು ತದನಂತರ ಅವರು ವೃತ್ತಿಪರ ಕೋರ್ಸ್ಗಳನ್ನು ಮಾಡಿದಾಗ ಇಲ್ಲ ವೃತ್ತಿಯಲ್ಲಿ ಸೇರಿದಾಗ ಆ ಚೆಕ್ನಲ್ಲಿ ಪಡೆದಿರುವಂತಹ ಸಾಲವನ್ನು ವಾಪಸ್ ನೀಡುವಂತಹ ಅರಿವು ಕಾರ್ಯಕ್ರಮ ಇದಾಗಿತ್ತು. ಈ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತಹ ಇಲಾಖೆಯ ಸಚಿವರು ಹಾಗೂ ಯುಟಿ ಖಾದರ್ ಸಹ ಭಾಗಿಯಾಗಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಗೌರೀಶ್, ಧನ್ಯವಾದ ನಂದಿನಿ. ನಿಮ್ಮ ಈ ಎಲ್ಲ ಮಾಹಿತಿಗಾಗಿ ನಮ್ಮ ಪ್ರತಿನಿಧಿ ನಂದಿನಿ ಹೆಚ್ಚಿನ ಮಾಹಿತಿ ನೀಡಿದರು ಇವತ್ತು ವಿಧಾನಸೌಧದಲ್ಲಿ ನಡೆದಿರುವ ಈ ಒಂದು ಮಹತ್ವದ ಸಭೆಯ ಬಗ್ಗೆ.